ಹಾಯ್ ಹಲೋ ನಮಸ್ಕಾರ. ಈ ಸಂಚೆ ನ್ಯೂಸ್ನ ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಪಲ್ಲವಿ. ದೇಶ ಕಂಡಂತಹ ಒಳ್ಳೆಯ ರಾಜಕಾರಣಿ, ಅರ್ಥಶಾಸ್ತ್ರಜ್ಞ, RBI ಗವರ್ನರ್ ಕೂಡ ಆಗಿದ್ರು, ಮಾಜಿ ಪ್ರಧಾನಿಯಾಗಿದ್ದರು. ಇಷ್ಟೆಲ್ಲ ಸಾಧನೆ ಮಾಡಿರುವಂತಹ ಮನಮೋಹನ್ ಸಿಂಗ್ ಅವರು ನಿನ್ನೆ ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಪಕ್ಷಾತೀತವಾಗಿ ರಾಜಕೀಯ ನಾಯಕರು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರಿಗೆ 92 ವರ್ಷ ವಯಸ್ಸಾಗಿತ್ತು. ವಯೋಸಹಜ ಕಾಯಿಲೆಯಿಂದನೂ ಕೂಡ ಬಳಲ್ತಾ ಇದ್ರು. ನಿನ್ನೆ ಸಂಜೆ ಹೊತ್ತಿಗೆ ಉಸಿರಾಟದ ಸಮಸ್ಯೆ ಕಾಣಿಸ್ಕೊಂಡಿದೆ, ಹಾಗೆ ತಲೆ ಸುತ್ತಿ ಕೂಡ ಬಿದ್ದಿದ್ದಾರೆ ಅನ್ನೋ ಒಂದಷ್ಟು ಮಾಹಿತಿ ಕೂಡ ಲಭ್ಯವಾಗಿತ್ತು. ನಿನ್ನೆ ರಾತ್ರಿ ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಸಾಕಷ್ಟು ಒಳ್ಳೆಯ ಕೆಲಸವನ್ನು ಅವರ ಪೀರಿಯಡ್ನಲ್ಲಿ ಮಾಡಿದ್ದಂತಹ ಮಾಜಿ ಪ್ರಧಾನಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇತ್ತೀಚೆಗೆ ನಾವು ನೋಡ್ಬೋದು, SM ಕೃಷ್ಣಾಜಿ ಅವರನ್ನು ಕೂಡ ಕಳ್ಕೊಂಡಿದ್ದೀವಿ. ಸೊ ರಾಜಕೀಯದಲ್ಲಿ ಒಂದಷ್ಟು ಬೆಳವಣಿಗೆಯನ್ನು ಮಾಡಿದಂತಹ ನಾಯಕರು ಎಲ್ಲರೂ ಕೂಡ ನಮ್ಮನ್ನು ಬಿಟ್ಟು ಹೋಗ್ತಿದ್ದಾರೆ ಅಂತ ಒಂದಷ್ಟು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ರಾಜಕೀಯ ನಾಯಕರು. ಹಾಗಾದರೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ರವರ ಕುರಿತಾಗಿ ಒಂದಷ್ಟು ರೋಚಕ ವಿಷಯಗಳು, ನಿಮಗೆ ಗೊತ್ತಿಲ್ಲದಲೇ ಇರುವಂತಹ ವಿಷಯಗಳನ್ನು ಇವತ್ತು ನಾನು ಹೇಳ್ತೀನಿ. ಬನ್ನಿ ಆ ವಿಚಾರದ ಕಡೆ ಹೋಗೋಣ. ಮೊದಲನೇದಾಗಿ, ಇಂದಿಗೂ ಕೂಡ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ರವ್ರನ್ನ ನಾವು ಪ್ರತಿನಿತ್ಯ ನೆನಪು ಮಾಡ್ಕೊಳ್ತೀವಿ. ಯಾವೆಲ್ಲ ಕಾರಣಕ್ಕೆ? ಉದ್ಯೋಗ ಸೃಷ್ಟಿಯಲ್ಲಾಗಿರಬಹುದು, ಬಡತನ ನಿರ್ಮೂಲನೆಯಲ್ಲಾಗಿರಬಹುದು, ಭಾರತದ ಅರ್ಥವ್ಯವಸ್ಥೆಯ ಮಾಂತ್ರಿಕ ಅಂತ ಕರೆದ್ರೆ ತಪ್ಪಾಗಲಿಕ್ಕಿಲ್ಲ. ಹಾಗೆಯೇ ಸಾಕಷ್ಟು ಸುಧಾರಣೆಗಳನ್ನು ತಂದಿದ್ದಾರೆ, ಹೊಸ ಹೊಸ ಕಾಯ್ದೆಗಳನ್ನು ತಂದಿದ್ದಾರೆ, ನೀತಿಗಳನ್ನು ತಂದಿದ್ದಾರೆ. ಎಲ್ಲ ವಿಚಾರಕ್ಕೆ ಪ್ರಸ್ತುತವೂ ಸಹ ಅವ್ರನ್ನ ನಾವು ನೆನಪು ಮಾಡ್ಕೊಳ್ತೀವಿ. ಶೈಕ್ಷಣಿಕವಾಗಿ ಸಾಕಷ್ಟು, ಯಾಕೆಂದರೆ ಅವರು ಕೂಡ ಒಂದು ಬಡತನದ ಕುಟುಂಬದಿಂದ ಬಂದಿದ್ದರಿಂದ ಬಡವರಿಗೆ ಏನೆಲ್ಲ ಬೇಕು ಅನ್ನೋದನ್ನು ಮನಗಂಡಿದ್ರು. ಅವರು ಎಲ್ಲವನ್ನೂ ಸಹ ತಾನು ಇರುವಂತಹ ಅವಧಿಯಲ್ಲಿ ತಮ್ಮ ಪೀರಿಯಡ್ನಲ್ಲಿ ಏನೆಲ್ಲ ಮಾಡಬಹುದು ಎಲ್ಲವನ್ನೂ ಸಹ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ರವರು ಮಾಡಿದರು. ಹಾಗಾದರೆ ಒಂದೊಂದೇ ನಾನು ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ, ಮೌಲ್ಯವರ್ಧಿತ ತೆರಿಗೆ ಅಂದರೆ ವ್ಯಾಟನ್ನು ಪರಿಚಯ ಮಾಡ್ತಾರೆ. ಇದು ನಮ್ಮ ದೇಶದಲ್ಲಿ ಬಹಳ ದೊಡ್ಡ ಕ್ರಾಂತಿ ಅಂತಲೇ ಹೇಳ್ಬೋದು, ಬೃಹತ್ ಬೆಳವಣಿಗೆ ಅಂತಲೇ ಹೇಳ್ಬೋದು. 2005ರಲ್ಲಿ ಏನಾಗುತ್ತೆ ಅಂತಂದರೆ, ಈ ರೀತಿ ಒಂದು ಅಂಗೀಕರಿಸ್ತಾರೆ. ವ್ಯಾಟ್ ಅಂದರೆ ಮೌಲ್ಯವರ್ಧಿತ ತೆರಿಗೆಯನ್ನು ಅಂಗೀಕಾರ ಮಾಡ್ತಾರೆ. ಆವಾಗ ಸಾಕಷ್ಟು ರೆಸ್ಪಾನ್ಸ್ ಸಿಗುತ್ತೆ, ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ. ನಮ್ಮ ದೇಶದಲ್ಲೇ ಒಂದು ಬಹುದೊಡ್ಡ ಕ್ರಾಂತಿ ಅಂತ ಹೇಳಬಹುದು ವ್ಯಾಟ್ ಅನ್ನೋದು. ಇಂದಿಗೂ ಕೂಡ ವ್ಯಾಟನ್ನು ಯಾರು ಪರಿಚಯಿಸಿದ್ರು ಅನ್ನೋ ಒಂದಷ್ಟು ಮಾತುಗಳು ಸಹ ಬರ್ತಾ ಇದೆ. ಅದನ್ನು ಪರಿಚಯಿಸಿದವರು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್. ಎರಡನೇದಾಗಿ, ವಿಶೇಷ ಆರ್ಥಿಕ ವಲಯ ಕಾಯ್ದೆ. ಇದನ್ನು ಕೂಡ 2005ರಲ್ಲಿ ಜಾರಿಗೆ ತರ್ತಾರೆ, ಅಂಗೀಕಾರ ಮಾಡ್ತಾರೆ. ಇದು ಸಾಕಷ್ಟು ಕೈಗಾರಿಕೋದ್ಯಮಿಗಳಿಗೆ ಸಹಕಾರ ಆಗುತ್ತೆ. ಈ ಕಾಯ್ದೆ ಸಾಕಷ್ಟು ಕೈಗಾರಿಕೋದ್ಯಮಿಗಳಿಗೆ ಸಹಕಾರ ಆಗುತ್ತೆ, ಉದ್ಯೋಗ ಸೃಷ್ಟಿಯಾಗುತ್ತೆ, ಬಡತನ ನಿರ್ಮೂಲನೆ ಆಗುತ್ತೆ, ವಿದೇಶಿ ಬಂಡವಾಳ ಹೆಚ್ಚಾಗ್ತಾ ಹೋಗುತ್ತೆ. ಇದು ಕೂಡ ಒಂದು ಕ್ರಾಂತಿ ಅಂತಲೇ ಹೇಳ್ಬೋದು. ಆ ಸಮಯಕ್ಕೆ ಒಂದೊಳ್ಳೆ ಕ್ರಾಂತಿ ಅಂತಲೇ ಹೇಳ್ಬೋದು. ಅವರು ಪ್ರಧಾನಮಂತ್ರಿ ಹುದ್ದೆಗೆ ಬಂದಾಗಲಿಂದ ಸಾಕಷ್ಟು ಬೆಳವಣಿಗೆಯನ್ನು ಮಾಡಿದ್ದಾರೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಇನ್ನೊಂದು ನಾವು ನೋಡ್ತಾ ಹೋದಾಗ, ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಗ್ರಾಮೀಣ ಪ್ರದೇಶದಲ್ಲಿ ಇರುವಂಥವರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡುವುದು. ಇದು ಕೂಡ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಆಗಿತ್ತು. ಇದನ್ನು ಮಾಡಬೇಕು ನನ್ನ ಅವಧಿಯಲ್ಲಿ ಅಂತ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ರವರು ಕನಸನ್ನು ಕಂಡಿರ್ತಾರೆ. ನನ್ನ ಅವಧಿಯಲ್ಲಿ ನಾನು ಈ ರೀತಿ ಒಂದು ಕಾಯ್ದೆಯನ್ನು ಅಂಗೀಕಾರ ಮಾಡಬೇಕು ಅಂತ ಒಂದು ಬೃಹತ್ ಕನಸನ್ನು ಕಂಡಿರ್ತಾರೆ. ಭಾರತ ನಾವು ನೋಡ್ಬೋದು, ಬೃಹತ್ ದೊಡ್ಡ ದೇಶ ಭಾರತ. ಸಾಕಷ್ಟು ಜನರಿದ್ದಾರೆ ಭಾರತದಲ್ಲಿ. ಆ ರೀತಿ ಇಂತಹ ದೊಡ್ಡ ರಾಷ್ಟ್ರದಲ್ಲಿ ಈ ರೀತಿ ಕಾಯ್ದೆಗಳು ಅಂಗೀಕಾರ ಆಗಬೇಕು ಅಂತ ಬೃಹತ್ ಕನಸನ್ನು ಕೂಡ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ರವರು ಕಂಡಿರ್ತಾರೆ. ಅದೇ ರೀತಿ ಅದನ್ನು ಕೂಡ ನನಸನ್ನಾಗಿ ಮಾಡ್ತಾರೆ. ಇದರ ಉದ್ದೇಶ ಏನಾಗಿತ್ತು ಅಂದರೆ, ಬಡವರಿಗೆ ಕೆಲಸವನ್ನು ಕೊಡಿಸುವಂತಹ ಮೂಲ ಉದ್ದೇಶವಾಗಿತ್ತು. ನಂತರ ಈಗ ಒಂದು ಗ್ರಾಮದಲ್ಲಿ ಕನಿಷ್ಠ 100 ದಿನಗಳವರೆಗೆ ಉದ್ಯೋಗವನ್ನು ಸೃಷ್ಟಿ ಮಾಡೋದು, 1 ವರ್ಷಕ್ಕೆ. ಯಾವ ರೀತಿ ಉದ್ಯೋಗವಾದರೂ ಪರವಾಗಿಲ್ಲ, ಉದ್ಯೋಗವನ್ನು ಸೃಷ್ಟಿ ಮಾಡೋದು ಅವರ ಮೂಲಭೂತ ಉದ್ದೇಶವಾಗಿತ್ತು. ಇದರಿಂದ ಸಾಕಷ್ಟು ಜನ ಬಡವರಿಗೆ ಸಹಾಯವಾಗಿದೆ. ಈ ಒಂದು ಕಾಯ್ದೆ ಸಾಕಷ್ಟು ಜನರಿಗೆ ಸಹಾಯಕರವಾಗಿದೆ. ನಂತರ ಇನ್ನೊಂದು
ನಾವು ನೋಡ್ತಾ ಹೋದಾಗ GDP ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತಲೇ ಹೇಳ್ತೀವಿ, ಅದನ್ನು ಕೂಡ ಅದು ಕೂಡ ಇವರ ಪೀರಿಯಡ್ನಲ್ಲಿ ವೇಗವಾಗಿ ಪ್ರಗತಿಗೆ ಬರುತ್ತೆ. GDPಯು ಕೂಡ ಅಂದರೆ 2006 ಮತ್ತು 2007 ಇಸ್ವಿಯಲ್ಲಿ 10.08 ದರದಲ್ಲಿ GDP ಬರುತ್ತೆ, ಪ್ರಗತಿಯನ್ನು ಹೊಂದುತ್ತೆ. ನಂತರ ಏನಾಗುತ್ತೆ ಅಂದರೆ ವಿಶ್ವದ 2ನೇ ದೊಡ್ಡ ಆರ್ಥಿಕ ದೇಶ ಅನ್ನೋ ಹೆಗ್ಗಳಿಕೆ ನಮ್ಮ ಭಾರತಕ್ಕೆ ಸಿಕ್ಕಿದೆ. ಅದು ಕೂಡ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ರವರ ಒಂದು ಪೀರಿಯಡ್ನಲ್ಲೇ ಆಗಿರುವಂಥದ್ದು. ಇದು ಕೂಡ ನಮ್ಮ ದೇಶಕ್ಕೆ ಒಳ್ಳೆ ಹೆಸರನ್ನು ತಂದುಕೊಡುತ್ತೆ. ನಂತರ ನೋಡ್ತಾ ಹೋಗ್ಬೋದು, ಭಾರತ ಮತ್ತು ಅಮೇರಿಕ ಒಳ್ಳೆ ಮಿತ್ರ ರಾಷ್ಟ್ರಗಳು. ಈ ರಾಷ್ಟ್ರಕ್ಕೆ ಏನಾಗುತ್ತೆ ಅಂತಂದರೆ 2005ರಲ್ಲಿ ಪರಮಾಣು ಒಪ್ಪಂದ ಆಗುತ್ತೆ. ಈ 2005ರಲ್ಲಿಯೇ ಅಮೇರಿಕಾದ ಜೊತೆಗಿನ ಭಾರತದ ಸಂಬಂಧಕ್ಕೆ ಇವರು ಸಹಿಯನ್ನು ಕೂಡ ಮಾಡಿದವರು ಯಾರಪ್ಪ ಅಂತಂದರೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ರವರೇ ಸಹಿಯನ್ನು ಕೂಡ ಮಾಡ್ತಾರೆ. ಭಾರತ ಮತ್ತು ಅಮೇರಿಕ ಅಣು ಒಪ್ಪಂದಕ್ಕೆ ಸಹಿಯನ್ನು ಕೂಡ ಮಾಡ್ತಾರೆ. ಅದೇ ರೀತಿ ಮೊಬೈಲ್ ನಂಬರ್ ಪೋರ್ಟೆಬಿಲಿಟಿಯನ್ನು ಕೂಡ ಜಾರಿಗೆ ತರ್ತಾರೆ ಅವರ ಒಂದು ಪೀರಿಯಡ್ನಲ್ಲಿ. ನಂತರ ಪೋಲಿಯೋ ಮುಕ್ತ ರಾಷ್ಟ್ರವನ್ನಾಗಿರುವುದು ಕೂಡ ಇವರ ಪೀರಿಯಡ್ನಲ್ಲೇ WHO 2012ರಲ್ಲಿ ಘೋಷಣೆಯನ್ನು ಮಾಡುತ್ತೆ, ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ ಅಂತ. ಅಂದಿನ ಕಾಲಕ್ಕೆ ಪೋಲಿಯೋ ಅನ್ನೋದು ಬಹಳ ದೊಡ್ಡ ಸಮಸ್ಯೆ ಆಗಿದೆ. ಇವಾಗ ನಮಗೆ ಶೀತ ಕೆಮ್ಮು ಜ್ವರ ಹೇಗೆ ಬರ್ತಾ ಇತ್ತು, ಅದೇ ರೀತಿ ಅಂದಿನ ಕಾಲದಲ್ಲಿ ಪೋಲಿಯೋ ಅನ್ನೋದು ಕೂಡ ಬಹಳ ದೊಡ್ಡ ಸಮಸ್ಯೆ ಆಗಿರುತ್ತೆ. ಆ ಸಮಸ್ಯೆಯನ್ನು ಹಂತವಾಗಿ ನಿಭಾಯಿಸ್ಕೊಂಡು ಹೋಗಿರೋರು ಯಾರಪ್ಪ ಅಂತಂದರೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ರವರು. ಸೊ ಆವಾಗ ಏನಾಗುತ್ತೆ ಅಂತಂದರೆ 2012ರಲ್ಲಿ WHO ವರದಿಯನ್ನು ಮಾಡುತ್ತೆ, ಘೋಷಣೆಯನ್ನು ಮಾಡುತ್ತೆ, ಭಾರತದಲ್ಲಿ ಯಾವುದೇ ರೀತಿ ಪೋಲಿಯೋ ತೊಂದರೆಯಿಂದ ಉಂಟಾಗುವುದಿಲ್ಲ ಅಂತ ಘೋಷಣೆಯನ್ನು ಮಾಡುತ್ತೆ. ಅದು ಕೂಡ ಮನಮೋಹನ್ ಸಿಂಗ್ ರವರ ಪೀರಿಯಡ್ನಲ್ಲೇ ಆಗುತ್ತೆ. ನಂತರ ಮನಮೋಹನ್ ಸಿಂಗ್ ರವರು ಕೂಡ ಒಂದು ಬಡ ಕುಟುಂಬದಿಂದಲೇ ಬಂದಿರುವಂಥವರು. ಅವರಿಗೆ ಬಡತನ ಅಂದರೆ ಏನು ಅನ್ನೋದು ಗೊತ್ತಿತ್ತು, ಶಿಕ್ಷಣದ ಹಸಿವಿತ್ತು, ಶೈಕ್ಷಣಿಕವಾಗಿ ದೇಶದಲ್ಲಿ ಏನೆಲ್ಲ ಬದಲಾವಣೆಗಳು ಬೇಕೋ ಆ ಎಲ್ಲ ಬದಲಾವಣೆಗಳನ್ನು ತಂದವರು ಮನಮೋಹನ್ ಸಿಂಗ್ ಆಗಿರ್ತಾರೆ. ಅವರು ಕೂಡ ಇದನ್ನೆಲ್ಲ ಮನಗಂಡಂತಹ ಮನಮೋಹನ್ ಸಿಂಗ್ ರವರು ಏನು ಮಾಡ್ತಾರೆ ಅಂತಂದರೆ ಭ್ರಷ್ಟಾಚಾರವನ್ನು ನಿಯಂತ್ರಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದು ಕೂಡ ಸಕ್ಸಸ್ ಆಗುತ್ತೆ. ದೇಶದಲ್ಲಿ ಭ್ರಷ್ಟಾಚಾರ ಅನ್ನೋದೇ ಇರಬಾರ್ದು. ಇದು ಮನಮೋಹನ್ ಸಿಂಗ್ ರವರ ಬಹುದೊಡ್ಡ ಕನಸಾಗಿತ್ತು. ನಮ್ಮ ಭಾರತದಲ್ಲಿ ನಾನು ಕನಸನ್ನು ಕಂಡಿರುವಂತಹ ಭಾರತದಲ್ಲಿ ಭ್ರಷ್ಟಾಚಾರ ಅನ್ನೋದು ಇರಬಾರ್ದು ಅಂತ ಒಂದಿತ್ತು. ಅದನ್ನು ಕೂಡ ಅವರು ಸಕ್ಸಸ್ ಮಾಡ್ತಾರೆ. ಒಳ್ಳೆ ರೀತಿಯಲ್ಲೇ ರೆಸ್ಪಾನ್ಸ್ ಸಿಗುತ್ತೆ. ಇದು ಕೂಡ ಅವರು ಒಂದು ಪೀರಿಯಡ್ನಲ್ಲಿ ಆಗಿರುವಂಥದ್ದು. ನಂತರ ನೋಡೋದಾದರೆ ನಗರಗಳಿಗೆ, ದೆಹಲಿಯಂತಹ ದೊಡ್ಡ ದೊಡ್ಡ ನಗರಗಳಿಗೆ ಹೊಸ ರೂಪವನ್ನು ಕೊಡ್ತಾರೆ, ಆಧುನೀಕರಣದ ಪರಿಚಯವನ್ನು ಮಾಡ್ತಾರೆ. ಇದನ್ನೆಲ್ಲ ಮಾಡಿರುವಂಥವರು ಯಾರಪ್ಪ ಅಂತಂದರೆ ಮನಮೋಹನ್ ಸಿಂಗ್ ರವರು. ದೊಡ್ಡ ದೊಡ್ಡ ನಗರಗಳಿಗೆ ಆಧುನೀಕರಣದ ಪರಿಚಯವನ್ನು ಮಾಡ್ತಾರೆ, ಒಳ್ಳೆ ನಗರಗಳ ಕನಸನ್ನು ಕಾಣ್ತಾರೆ, ಈ ಒಂದು ವಿಷನನ್ನು ಇಟ್ಕೊಳ್ತಾರೆ. ಒಂದು ವರ್ಷದಲ್ಲಿ ನಮ್ಮ ದೇಶ ಈ ರೀತಿಯಾಗಿ ಪ್ರಗತಿಯಾಗಬೇಕು ಅಂತ ಅವ್ರು ಅಂದ್ಕೊಂಡಿದ್ದ ರೀತಿಯೇ ಪ್ರಗತಿಯೂ ಆಗ್ತಾ ಹೋಗುತ್ತೆ. ನಾವು ಗಮನಿಸ್ಬೋದು, ಅವ್ರು ಹೆಚ್ಚು ಮಾತಾಡೋದಿಲ್ಲ, ಆದರೆ ಅವ್ರು ಮಾತಾಡೋ ಪ್ರತಿ ಮಾತು ಕೂಡ ತೂಕವಾಗಿರುತ್ತೆ. ಒಂದು ತೂಕ ಇದ್ದೇ ಇರುತ್ತೆ ಅವ್ರ ಮಾತಲ್ಲಿ, ಒಂದು ಅರ್ಥ ಇದ್ದೇ ಇರುತ್ತೆ. ಅವರು ಈಗಿನ ರಾಜಕಾರಣಿಗಳ ಥರ ಹೆಚ್ಚಾಗಿ ಮಾತನಾಡೋಕೆ ಹೋಗೋದಿಲ್ಲ ಅವರು. ಬಟ್ ಅವರು ಮಾತಾಡೋ ಪ್ರತಿ ಮಾತಲ್ಲೂ ಕೂಡ ಏನಾದರೂ ಒಂದು ತೂಕ ಇರ್ತಾ ಇತ್ತು. ಅಂತಹ ತೂಕದ ಮಾತನ್ನು, ಭಾರದ ಮಾತನ್ನು ಮನಮೋಹನ್ ಸಿಂಗ್ ರವರು ಆಡ್ತಾ ಇದ್ರು. ಇದನ್ನ ನಾವು ಗಮನಿಸ್ಬೋದು. ಹೊಸ ಪರಿಚಯ ಮಾಡಿದಾಗಲೂ ಕೂಡ ಅವರಿಗೆ ಒಂದಷ್ಟು ವಿರೋಧ ಪಕ್ಷಗಳಿಂದ ಒಂದಷ್ಟು ಮಾತುಗಳು ಇದ್ದೇ ಇರ್ತಿತ್ತು. ಅದು ಸಾಮಾನ್ಯವಾಗಿ ರಾಜಕಾರಣದಲ್ಲಿ ಕಾಮನ್ ಆಗೋಗ್ಬಿಟ್ಟಿದೆ. ಏನಾದರೂ ಒಳ್ಳೆ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ 100 ಜನ 100 ಥರ ಮಾತಾಡ್ತಾ ಇದ್ರು. ಆ ಯಾವುದೇ ಮಾತಿಗೂ ಕೂಡ ಮನಮೋಹನ್ ಸಿಂಗ್ ರವರು ತಲೆ ಕೆಡಿಸ್ಕೊಳ್ತಾನೆ ಇರಲಿಲ್ಲ. ಈ ಒಂದು ವರ್ಷದಲ್ಲಿ ಈ ರೀತಿ ಇಷ್ಟು ಬೆಳವಣಿಗೆ ಆಗಬೇಕು ಅಂದರೆ ಒಂದು ವರ್ಷದಲ್ಲಿ ಅಷ್ಟು ಬೆಳವಣಿಗೆಯನ್ನು ಮಾಡಲಿಕ್ಕೆ ಮಾತ್ರ ಅವರು ಆಲೋಚನೆಯನ್ನು ಮಾಡ್ತಾಯಿದ್ರು, ಯೋಚಿಸ್ತಾ ಇದ್ರು. ಅದಕ್ಕೆ ಏನೆಲ್ಲ ಡೆವಲಪ್ಮೆಂಟ್ಸ್ ಬೇಕು, ಏನೆಲ್ಲ ಅವರಿಗೆ ತಯಾರಿ ಹೇಗೆ ಮಾಡ್ಕೋಬೇಕು, ಸಿದ್ಧತೆ ಹೇಗೆ ಮಾಡ್ಕೋಬೇಕು, ಇದ್ರ ಬಗ್ಗೆ ಮಾತ್ರ ಅವರು ಗಮನವನ್ನು ಕೊಡ್ತಾಯಿದ್ರು. ಅದೇ ರೀತಿ ದೇಶವನ್ನು ಪ್ರಗತಿಯತ್ತ ಕೊಂಡೊಯ್ಯುವಲ್ಲಿ ಮನಮೋಹನ್ ಸಿಂಗ್ ರವರ ಪಾತ್ರ ಬಹುದೊಡ್ಡದು ಅಂತ ಹೇಳ್ಬೋದು. ನಂತರ ನಾವು ನೋಡೋದಾದರೆ ಕೆಲವೊಂದಷ್ಟು ಕಡೆ ಮನಮೋಹನ್ ಸಿಂಗ್ ರವರು ಒಂದು ಮಾತನ್ನು ಹೇಳಿದ್ದಾರೆ, ನನಗೆ ಯಾವುದೇ ಕಾರಣಕ್ಕೂ ಕೂಡ ಈ ರಾಜಕಾರಣ ಬೇಸರ ಅಂತ ನನಗೆ ಎಲ್ಲೂ ಕೂಡ ಅನ್ನಿಸ್ಲಿಲ್ಲ, ರಾಜೀನಾಮೆ ಕೊಡಬೇಕು ಅಂತ ನನಗೆ ಎಲ್ಲೂ ಅನ್ನಿಸ್ಲೇ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಆ ಮಾತನ್ನು ಹೇಳ್ತಾರೆ ಅವರು ಅಂತಂದರೆ, ನಾನು ಈ ಒಂದು ದಿನವೂ ಸಹ ನಾನು ಬಹಳ ಎಂಜಾಯ್ ಮಾಡ್ತಾ ಇದ್ದೆ, ಪ್ರಾಮಾಣಿಕವಾಗಿದ್ದೀನಿ, ನಾನು ತುಂಬ ಗೌರವಿಸ್ತಾ ಇದ್ದೆ ನನ್ನ ಕೆಲಸವನ್ನು ಅಂತ ಹೇಳ್ತಾರೆ.
ನನಗೆ ರಾಜೀನಾಮೆ ಕೊಡಬೇಕು ಅಂತ ಎಲ್ಲೂ ಕೂಡ ಅನ್ನಿಸ್ಲೇ ಇಲ್ಲ. ನಾನು ಮಾತು ಬಹಳ ಕಡಿಮೆ ಆಡ್ತೀನಿ, ಆದರೆ ನಾನು ಆಡುವಂತಹ ಎಲ್ಲ ಮಾತು ಕೂಡ ದೇಶದ ಬೆಳವಣಿಗೆಗೆ ಸಹಕಾರಿಯಾಗುವಂತಹ ಮಾತನ್ನೇ ನಾನು ಆಡ್ತಾ ಇದ್ದಿದ್ದು ಅಂತ ಕೂಡ ಅವರು ಹೇಳ್ತಾರೆ. ಇದನ್ನು ಕೂಡ ಬಹಳ ಖುಷಿಯಲ್ಲೇ ಅವರು ಹೇಳಿದ್ದಾರೆ. ಇದು ಕೂಡ ಒಂದಾದರೆ ಒಂದಷ್ಟು ಬೇಸರ ಅಂತೂ ಇದ್ದೇ ಇರುತ್ತೆ. ಕೆಲವೊಂದಷ್ಟು ಜನ ಮಾತಾಡ್ಕೊಡ್ತಾರೆ ಅಂದರೆ ಆದರೂ ಕೂಡ ಬೇಸರ ಇರುತ್ತೆ, ಅದನ್ನ ಅವರು ಹೆಚ್ಚಾಗಿ ತೋರಿಸ್ಕೊಳ್ತಾ ಇರಲಿಲ್ಲ. ಅವ್ರು ಹೇಳ್ತಾರೆ ಒಂದು ಕಡೆ, ನನ್ನನ್ನು ವಿರೋಧ ಪಕ್ಷದವರು ದುರ್ಬಲ ರಾಜಕಾರಣಿ ಅಂತ ಹೇಳಿದರು, ಆದರೆ ನಾನು ಎಲ್ಲೂ ಕೂಡ ನನ್ನ ಪೀರಿಯಡ್ನಲ್ಲಿ ದುರ್ಬಲ ರಾಜಕಾರಣಿಯಂತೆ ವರ್ತಿಸಿಲ್ಲ, ಆ ರೀತಿ ನಾನು ಮಾಡೇ ಇಲ್ಲ, ನಾನು ಆ ವರ್ಡಿಗೆ ನಾನು ಅಲ್ವೇ ಅಲ್ಲ ಅಂತ ಹೇಳ್ತಾರೆ. ಇದು ಕೂಡ ಅವರಿಗೆ ಬೇಸರವಾದಂತಹ ಸಂಗತಿ ಅಂತ ಹೇಳ್ಬೋದು. ಇನ್ನೊಂದು ರೋಚಕವಾದಂತಹ ವಿಚಾರ ಏನಪ್ಪ ಅಂತಂದರೆ, ಭಾರತ ಮತ್ತು ಪಾಕಿಸ್ತಾನ ವಿರೋಧಿ ರಾಷ್ಟ್ರಗಳು, ಅದು ಎಲ್ರಿಗೂ ಕೂಡ ಗೊತ್ತೇ ಇದೆ. ಇವಾಗ ಭಾರತ ಮತ್ತು ಪಾಕಿಸ್ತಾನದ ಸಂಬಂಧ ಒಂದು ಸ್ವಲ್ಪ ಸುಧಾರಿಸಿದೆ ಅಂತಲೇ ಹೇಳಬಹುದು. ಆದರೆ ಅಂದಿನ ಕಾಲಕ್ಕೆ ಅಂದರೆ 1932ರಲ್ಲಿ ಮನಮೋಹನ್ ಸಿಂಗ್ ರವರು ಜನಿಸ್ತಾರೆ. ಸೆಪ್ಟೆಂಬರ್ 26, 1932ರಲ್ಲಿ ಜನಿಸ್ತಾರೆ. ಆಗ ಏನಾಗುತ್ತೆ ಅಂತಂದರೆ, ನಮಗೆ ಸ್ವಾತಂತ್ರ್ಯ ಇನ್ನೂ ಸಿಕ್ಕಿರಲಿಲ್ಲ. ಆಗ ಪಂಜಾಬ್ ಪ್ರಾಂತ್ಯಗಳೆಲ್ಲ ಭಾರತ ಮತ್ತು ಪಾಕಿಸ್ತಾನದ ನೆರೆಹೊರೆಯಲ್ಲಿ ಇರ್ತವೆ. ಆವಾಗ ಮನಮೋಹನ್ ಸಿಂಗ್ ಅವರು ಪಾಕಿಸ್ತಾನದಲ್ಲಿ ಜನಿಸಿರ್ತಾರೆ. ಅವ್ರು ಜನಿಸಿರೋದೇ ಪಾಕಿಸ್ತಾನದಲ್ಲಿ. ಅಂದರೆ ಅವಾಗ ಸ್ವಾತಂತ್ರ್ಯ ಏನು ನಮಗೆ ಸಿಕ್ಕಿರಲಿಲ್ಲ. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ, ಕಡು ಬಡತನ ಇತ್ತು. ಒಂದು ಚಿಕ್ಕ ಕುಗ್ರಾಮದಲ್ಲಿ ಅವರು ಜನಿಸಿದ್ರು. ಆ ಸಂದರ್ಭದಲ್ಲಿ ಅವರು ಜನಿಸಿದ ಕೆಲವು ದಿನಗಳ ನಂತರ ಅವರು ತಾಯಿಯನ್ನು ಕೂಡ ಒಂದು ಕಡೆ ಕಳೆದುಕೊಳ್ತಾರೆ. ಅಜ್ಜಿನ ಜೊತೆಗೆ ಅವರು ಬೆಳೀತಾರೆ. ಒಂದು ಚಿಕ್ಕ ಶಾಲೆಯಲ್ಲಿ ಶಿಕ್ಷಣವನ್ನು ಕಂಪ್ಲೀಟ್ ಮಾಡ್ಕೊತಾರೆ. 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಗುತ್ತೆ. ಆ ನಂತರದಲ್ಲಿ ಏನಾಗುತ್ತೆ ಅಂತಂದರೆ, ಅವರು ಭಾರತದಲ್ಲಿರುವ ಅಮೃತಸರಕ್ಕೆ ಬರ್ತಾರೆ. ನಂತರ ಮುಂದಿನ ಶೈಕ್ಷಣಿಕ ವಿದ್ಯಾಭ್ಯಾಸಗಳು, ಕೆಲಸಗಳನ್ನೆಲ್ಲ ಅಲ್ಲೇ ಮುಂದುವರಿಸ್ತಾರೆ. ಹಾಗೆ ಹೋಗ್ತಾ 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 ನಮ್ಮ ಮಾಜಿ ಪ್ರಧಾನಿಯವರ ಜೀವನದಲ್ಲಿ ಒಂದಷ್ಟು ಬದಲಾವಣೆಗಳು ಆಗ್ತಾ ಹೋಗುತ್ತೆ. ಅದನ್ನು ಗಮನಿಸಿದಂತಹ ಪಾಕಿಸ್ತಾನವರು ಏನು ಮಾಡ್ತಾರೆ, ಆ ಕುಗ್ರಾಮದವರು ಏನು ಮಾಡ್ತಾರೆ, ಅವರು ಓದಿ ಬಂದಿದ್ದಂತಹ ಶಾಲೆಗೆ ಮನಮೋಹನ್ ಸಿಂಗ್ ರವರ ಹೆಸರನ್ನು ಇಡ್ತಾರೆ. ಇದು ನಿಜವಾಗ್ಲೂ ನಂಬಲಿಕ್ಕೆ ಸಾಧ್ಯವಾಗದಲ್ಲೇ ಇರುವಂತಹ ವಿಚಾರ, ಆದರೆ ಇದು ಸತ್ಯ. ಅವರ ಹೆಸರನ್ನು ಇಡ್ತಾರೆ. ಅವರು ಯಾವ ರೀತಿ ಇದ್ದರು ಅಂದರೆ, ಎಲ್ರಿಗೂ ಕೂಡ ಒಂದು ವಿಷನ್, ಒಂದು ಕನಸು ಇದ್ದೇ ಇರ್ತದೆ, ಅದನ್ನು ನನಸು ಮಾಡ್ಕೋಬೇಕು ಅಂತ. ಈ ನಮ್ಮ ಮಾಜಿ ಪ್ರಧಾನಿ ಅದನ್ನ ನನಸು ಮಾಡ್ಕೊಂಡಿದ್ದಾರೆ. ಅವರು ಹೇಳ್ತಾರೆ ಒಂದು ಕಡೆ, ನಾನು ಹುಟ್ಟು ಬೆಳೆದಿದ್ದು ಊರಿಗೆ, ಆ ಶಾಲೆಗೆ ಹೋಗಬೇಕಿತ್ತು ಅಂತ ನನಗೆ ಆಸೆ ಇತ್ತು, ಆ ಆಸೆ ನನಗೆ ಕೊನೆಗೂ ಈಡೇರಲಿಲ್ಲ ಅಂತ ಹೇಳ್ತಾರೆ. ಅಂದರೆ ಆ ಒಂದು ತುಡಿತ ಇದೆಯಲ್ವಾ, ಅದು ಎಲ್ಲರಲ್ಲೂ ಸಹ ಬರೋದಿಲ್ಲ. ಈ ಒಂದು ಕಾರಣಕ್ಕೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ರವರ ಹೆಸರನ್ನು ಪಾಕಿಸ್ತಾನದ ಒಂದು ಶಾಲೆಗೆ ಇಟ್ಟಿರೋದನ್ನು ನಾವು ನೋಡಬಹುದು. ಅವರು ಈಗಲೂ ಕೂಡ ಅದು ಹಾಗೇ ಇದೆ. ಬಟ್ ಎಲ್ಲದನ್ನು ಗಮನಿಸ್ತಾ ಇದ್ದರೆ, ಇಷ್ಟೆಲ್ಲ ಸಾಧನೆ ಮಾಡಿರೋರು ಯಾಕೆ ನಮ್ಮನ್ನು ಇಷ್ಟು ಬೇಗ ಅಗಲಿದ್ರು ಅಂತ ಒಂದಷ್ಟು ಬೇಸರವಾಗೋದಂತೂ ನಿಜವೇ ಅಂತ ಹೇಳ್ಬೋದು. ನಂತರ 1991ರಲ್ಲಿ ದಿವಾಳಿ ಅಂಚಿನಲ್ಲಿದ್ದ ನಮ್ಮ ದೇಶವನ್ನು ಬಜೆಟ್ನಿಂದ, ಮನಮೋಹನ್ ಸಿಂಗ್ ರವರು ಮಂಡಿಸಿದ್ದ ಬಜೆಟ್ನಿಂದ ರಕ್ಷಿಸ್ತಾರೆ ಮನಮೋಹನ್ ಸಿಂಗ್ ರವರು. 1991ರಲ್ಲಿ ಏನಾಯಿತು ಅಂತ ನೋಡೋದಾದರೆ, 1991ರಲ್ಲಿ ಭಾರತದಲ್ಲಿ ಆರ್ಥಿಕ ಸಂಕಷ್ಟ ಆಗುತ್ತೆ. ಆಗ ಆ ಸಮಯದಲ್ಲಿ ಸಿಂಗ್ ರವರು ಒಂದು ಮಂಡಿಸಿದ್ದ ಬಜೆಟ್ನಿಂದ ಭಾರತ ಒಂದು ಸ್ವಲ್ಪ ಮಟ್ಟಿಗೆ ಸುಧಾರಿಸ್ಕೊಳ್ಳುತ್ತೆ. ಆ ಸಮಯದಲ್ಲಿ ಸಿಂಗ್ ರವರು ಮಂಡಿಸಿದ ಬಜೆಟ್ಟು ನಮ್ಮ ದೇಶಕ್ಕೆ, ನಮ್ಮ ಆರ್ಥಿಕ ವಲಯಕ್ಕೆ ಹೊಸ ತಿರುವನ್ನು ತಗೊಳ್ಳುತ್ತೆ. ಉದಾರೀಕರಣ ಆಗಿರಬಹುದು, ಖಾಸಗೀಕರಣ ಆಗಿರಬಹುದು, ಜಾಗತೀಕರಣವಾಗಿರಬಹುದು, ನಂತರ ಬಂಡವಾಳ ಹೂಡಿಕೆ ಆಗಿರಬಹುದು, ಇದೆಲ್ಲದಕ್ಕೂ ಕೂಡ ಒತ್ತು ಕೊಡ್ತಾರೆ. ಉದಾರೀಕರಣಕ್ಕೆ, ಖಾಸಗೀಕರಣಕ್ಕೆ, ಬಂಡವಾಳಶಾಹಿಗೆ, ಜಾಗತೀಕರಣಕ್ಕೆ, ಎಲ್ಲದಕ್ಕೂ ಕೂಡ, ವಿದೇಶಿ ಬಂಡವಾಳ ಹೂಡಿಕೆ ಎಲ್ಲದಕ್ಕೂ ಕೂಡ ಒತ್ತು ಕೊಡ್ತಾರೆ. ಇದರಿಂದ ಏನಾಗುತ್ತೆ ಅಂತಂದರೆ, ಸಾಕಷ್ಟು ಉದ್ಯಮಗಳು ಸ್ವಾತಂತ್ರ್ಯವಾಗ್ತಾ ಹೋದಂಗೆ ನಮ್ಮ ಆರ್ಥಿಕತೆ ಬಹಳ ದೊಡ್ಡ ಆರ್ಥಿಕತೆ ಆಗ್ತಾ ಹೋಗುತ್ತೆ. ಅಂದರೆ ನಮ್ಮ ಅರ್ಥವ್ಯವಸ್ಥೆಗೆ ಒಂದು ಹೊಸ ತಿರುವು ಸಿಕ್ಕಂತಹ ವರ್ಷ ಅಂತಂದರೆ 1991. ಅದು ಮನಮೋಹನ್ ಸಿಂಗ್ ರವರು ಮಂಡಿಸಿದಂತಹ ಬಜೆಟ್. ಅದಕ್ಕೆ ಅವ್ರನ್ನ ಏನಂತಾರೆ ಅಂದರೆ, ಅರ್ಥಶಾಸ್ತ್ರದ ಮಾಂತ್ರಿಕ ಅಂತಾರೆ. ಹಣಕಾಸಿನ ಮಾಂತ್ರಿಕ ಅಂತಲೇ ಕರೀತಾರೆ ಅವ್ರನ್ನ. ಅಷ್ಟರ ಮಟ್ಟಿಗೆ ಒಂದು ವಿಷಯವನ್ನು ವಿಶ್ಲೇಷಣೆ ಮಾಡುವಂತಹ ಕಲೆ ಮನಮೋಹನ್ ಸಿಂಗ್ ರವರಲ್ಲಿತ್ತು. ನಂತರ ಆರ್ಥಿಕ ವಲಯಕ್ಕೆ ಹೊಸ ತಿರುವು ಸಿಗುತ್ತೆ. ನಮ್ಮ ದೇಶದ ಆರ್ಥಿಕ ವಲಯಕ್ಕೆ, ಆರ್ಥಿಕವಾಗೂ ಕೂಡ ನಮ್ಮ ದೇಶ ಉದಾರೀಕರಣವಾಗ್ತಾ ಹೋಗುತ್ತೆ. ವಿದೇಶಿ ಬಂಡವಾಳದಿಂದ ಹೂಡಿಕೆಯೂ ಕೂಡ ನಮಗೆ ಸಿಗ್ತಾ ಹೋಗುತ್ತೆ. ನಂತರ ಒಂದು ಕಡೆ ಇನ್ನೊಂದು
ಕಾಂಗ್ರೆಸ್ ನಾಯಕ ರಾಜೀವ್ ಶುಕ್ಲಾ ಅವರು ಒಂದು ಮಾತನ್ನು ಹೇಳ್ತಾರೆ. ಕೊನೆಯದಾಗಿಯೂ ಕೂಡ ಮನಮೋಹನ್ ಸಿಂಗ್ರವರು ಕಂಡಂತಹ ಕನಸು ನನಸಾಗಲಿಲ್ಲ. ಹಾಗಾದರೆ ಮನಮೋಹನ್ ಸಿಂಗ್ರವರು ಏನು ಕನಸನ್ನು ಕಂಡಿದ್ರು? ಅದನ್ನು ನೋಡ್ತಾ ಹೋದರೆ ನಾನು ಆವಾಗಲೇ ಹೇಳ್ದಂಗೆ ಅವರು ಹುಟ್ಟು ಬೆಳೆದಂತಹ ಊರಿಗೆ ಹೋಗುವಂತಹ ಆಸೆ ಇತ್ತಂತೆ. ಅವರು ಕಡು ಬಡತನದಲ್ಲಿ ಹುಟ್ಟಿದವರು, ವಿದ್ಯುತ್ ದೀಪದ ಕೆಳಗೆ ಕುಳಿತು ಓದ್ಕೊಳ್ತಾ ಇದ್ರು ಅವರು. ಅಂದರೆ ಬಡತನ ಅಂದರೆ ಏನು ಅನ್ನೋದನ್ನು ಬಹಳ ತಿಳ್ಕೊಂಡಿದ್ರು ಅವರು. ಸೊ ಹೀಗೆಲ್ಲ ಇರಬೇಕಾದ್ರೆ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದ ಮೇಲೆ ಅವರಿಗೆ ನಾನು ಹುಟ್ಟು ಬೆಳೆದಂತಹ ಊರಿಗೆ ಹೋಗಬೇಕಿತ್ತು ಅಂತ ಒಂದು ಆಸೆ ಇತ್ತಂತೆ. ಅದು ಈಡೇರಲೇ ಇಲ್ಲ. ಸೊ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ರವರ ಈಡೇರದ ಕನಸು ಯಾವುದು ಅಂತಂದರೆ ಬಹುಶಃ ಇದೆ ಅನಿಸುತ್ತೆ ಅದು. ಯಾಕೆಂದರೆ ಭಾರತವೂ ಸಹ ಸಾಕಷ್ಟು ಮುನ್ನಡೀತಾ ಇದೆ. ಡೇ ಬೈ ಡೇ ಡೆವಲಪ್ ಆಗ್ತಿರುವಂತಹ ರಾಷ್ಟ್ರವಾಗಿ ಹೊರಹೊಮ್ಮತಾ ಇದೆ ಭಾರತ. ಅವರು ತಂದಂತಹ ಕಾಯ್ದೆಗಳಾಗಿರಬಹುದು, ಸುಧಾರಣೆಗಳಾಗಿರಬಹುದು, ಎಲ್ಲವೂ ಕೂಡ ಒಳ್ಳೆ ಒಂದು ಮಟ್ಟದಲ್ಲಿ ಹೆಸರನ್ನು ಪಡ್ಕೊಂಡಿದೆ. ಬೇರೆ ದೇಶದ ಮುಂದೆ ಭಾರತವೂ ಕೂಡ ಬಹುದೊಡ್ಡ ರಾಷ್ಟ್ರವಾಗಿ ಬೆಳೀತಾ ಇದೆ. ಇಂತಹ ಸಂದರ್ಭದಲ್ಲಿ ನಾವು ಮನಮೋಹನ್ ಜಿ ಅವ್ರನ್ನ ನೆನಪು ಮಾಡಿಕೊಳ್ಳೇಬೇಕು. ಹೀಗಿರುವಾಗ ಅವರಿಗಿದ್ದಂತಹ ಚಿಕ್ಕ ಕನಸು ನೆರವೇರಲಿಲ್ಲ. ಇದು ಕೂಡ ಬಹಳ ಬೇಸರದ ಸಂಗತಿ ಅಂತ ಒಂದು ಕಡೆ ಕಾಂಗ್ರೆಸ್ ನಾಯಕ ರಾಜೀವ್ ಶುಕ್ಲಾ ಅವರು ಹೇಳ್ತಾರೆ. ನಂತರ ಇನ್ನೊಂದು ರೋಚಕವಾದಂತಹ ಸಂಗತಿ ಏನಪ್ಪ ಅಂತಂದರೆ, ಸದನದಲ್ಲೂ ಕೂಡ ಮಾಜಿ ಪ್ರಧಾನಿ ಸಿಂಗ್ ಅವರು ಕಾಮಿಡಿ ಮಾಡ್ತಾ ಇದ್ರಂತೆ, ಹಾಸ್ಯ. ಅಂದರೆ ಹೇಗೆ ಅಂತಂದರೆ ರೋಚಕವಾಗಿ ಏನಾದರೂ ಸದನ ನಡೀತಾ ಇರುವಂತಹ ಸಂದರ್ಭದಲ್ಲಿ ಅವರು ಏನಾದರೂ ಕಾಮಿಡಿ ಮಾಡ್ತಾ ಇದ್ರಂತೆ. ಅಂದರೆ ಏನೋ ಮಾತಿಗೆ ಮಾತು ಬೆಳೆದು ಏನೋ ಮಾತಿನ ಚಕಮಕಿ ನಡೆಯುವಂತಹ ಸಂದರ್ಭದಲ್ಲಾಗಿರಬಹುದು ಅವರು ಕಾಮಿಡಿ ಮಾಡ್ತಾ ಇದ್ರಂತೆ. ಅದನ್ನು ನಾವು ನೋಡೋದಾದರೆ ಹಾಸ್ಯ ಪ್ರಜ್ಞೆ ಹೆಚ್ಚಾಗೇ ಇತ್ತಂತೆ ಅವರಿಗೆ, ಪ್ರಧಾನಿಯವರಿಗೆ. ಸುಷ್ಮಾ ಸ್ವರಾಜ್ ಅವರು ಒಂದು ಮಾತನ್ನು ಹೇಳುವಂತಹ ಸಂದರ್ಭದಲ್ಲಿ ಅದಕ್ಕೆ ಕವನವನ್ನು ಸಹ ಹೇಳಿದ್ರಂತೆ. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ರವರು ಕವನದ ಮೂಲಕ ಉತ್ತರವನ್ನು ಕೊಟ್ಟಿದ್ದಂತೆ. ಅಂದರೆ ಹಾಸ್ಯ ಪ್ರಜ್ಞೆ ಕೂಡ ಸಿಂಗ್ರಲ್ಲಿ ಹೆಚ್ಚಾಗೇ ಇತ್ತು. ಆದರೆ ಅವರು ಜಾಸ್ತಿ ಮಾತಾಡ್ತಾ ಇರಲಿಲ್ಲ, ಆಡಿದ ಮಾತಿಗೆ ತೂಕವಿರ್ತಿತ್ತು ಅಂತ ನಾವು ಇದರಿಂದ ತಿಳ್ಕೊಬೋದು. ನಂತರ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಇದು ಕೂಡ ಒಂದು ಕ್ಯೂರಿಯಾಸಿಟಿ ಇಂದ ಇರುವಂತಹ ವಿಷಯವೇ. ಅವ್ರ ಹತ್ರ ಮಾರುತಿ 800 ಕಾರ್ ಇತ್ತಂತೆ. ಅದು ತುಂಬ ಇಷ್ಟಪಡ್ತಾ ಇದ್ರಂತೆ ಅವರು ಆ ಕಾರನ್ನು. ಬಟ್ ಅವರಿಗೆ ಪ್ರಧಾನಿ ಆಗಿದ್ದರಿಂದ ಅವರಿಗೆ ಒಂದಷ್ಟು ಜನ ಬಾಡಿಗಾರ್ಡ್ಸ್ನ ಕೊಟ್ಟಿರ್ತಾರೆ. ಹಾಗೆಯೇ ಅವರಿಗೆ ದೊಡ್ಡ ದೊಡ್ಡ ಕಾರ್ಗಳು ಇರುತ್ತೆ, ಎಲ್ಲ ಬುಲೆಟ್ ಪ್ರೂಫ್ ಕಾರ್ಗಳೇ ಆಗಿರುತ್ತೆ. ಬಟ್ ಅವರಿಗೆ 800 ಕಾರಲ್ಲಿ ಹೋಗಬೇಕು ಅಂತ ತುಂಬ ಆಸೆ ಇತ್ತಂತೆ. ಆದರೆ ಅವ್ರು ಯಾವಾಗಲೂ ಬಾಡಿಗಾರ್ಡ್ ಹತ್ರ ಹೇಳ್ಕೊಳ್ತಿದ್ರಂತೆ, ನನಗೆ ಈ ಥರ ದೊಡ್ಡ ದೊಡ್ಡ ಕಾರ್ಗಳಲ್ಲಿ ಹೋಗಬೇಕು ಅಂತ ಆಸೆ ಇಲ್ಲ, ಈ ದೊಡ್ಡ ಕಾರಿಂದ ಒಂದು ಚಿಕ್ಕ ಕಾರ್ ನಿಂತಿದೆಯಲ್ಲ ಮಾರುತಿ 800, ನಂಗೆ ಅದರಲ್ಲಿ ಹೋಗಬೇಕು ಅಂತ ಬಹಳ ಇಷ್ಟ ಅಂತ ಯಾವಾಗಲೂ ಅವರು ಹೇಳ್ಕೊಳ್ತಾ ಇದ್ರಂತೆ. ಇದು ಕೂಡ ಅವ್ರ ಬಾಡಿಗಾರ್ಡ್ ಹೇಳ್ಕೊಂಡಿರುವಂತಹ ವಿಚಾರ ಇದು. ಈ ರೀತಿ ಹೇಳಿದ್ರು ಅವರು. ನನಗೆ ತುಂಬ ಬೇಜಾರಾಗ್ತಿದೆ ಅವ್ರನ್ನ ಈ ಪರಿಸ್ಥಿತಿಯಲ್ಲಿ ನೋಡೋಕ್ಕೆ. ಅವ್ರಿಗೆ ಯಾವಾಗಲೂ ಅಷ್ಟೇ ದೊಡ್ಡದಾಗಿ ಅವರು ರಾಷ್ಟ್ರ ಹೀಗಿರಬೇಕು, ನನ್ನ ದೇಶ ಹೀಗಿರಬೇಕು, ನಮ್ಮ ಜನಗಳು ಹೀಗಿರಬೇಕು ಅಂತ ಆಸೆ ಪಡ್ತಿದ್ರು. ಆದರೆ ಅವರ ವಿಚಾರಕ್ಕೆ ಅಂತ ಬಂದರೆ ಎಲ್ಲ ಅವರಿಗಿದ್ದು ಸಣ್ಣ ಸಣ್ಣ ಆಸೆಯೇ. ನನ್ನ ಶಾಲೆಗೆ ನಾನು ಹೋಗಿ ಬರಬೇಕು, ನಂಗೆ ದೊಡ್ಡ ದೊಡ್ಡ ಕಾರ್ ಬೇಡ, ನಾನು ಮಾರುತಿ 800 ಓಡಾಡಬೇಕು. ಈ ರೀತಿ ಒಂದು ಚಿಕ್ಕ ಚಿಕ್ಕ ಕನಸನ್ನು ಇಟ್ಕೊಂಡಿರುವಂಥವರು ಮಾಜಿ ಪ್ರಧಾನಿ ಸಿಂಗ್ ಅವರು ಆಗಿದ್ದರು. ಅವರು ಕೂಡ ಅವ್ರ ಜೀವನದಲ್ಲಿ ಒಂದಷ್ಟು ನುಡಿಮುತ್ತುಗಳನ್ನು ಅಳವಡಿಸ್ಕೊಂಡಿದ್ರು. ನಾನು ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ಕೂಡ ನಾನು ಸಣ್ಣವನಾಗೆ ವರ್ತಿಸಬೇಕು ಅನ್ನೋದು ಮಾಜಿ ಪ್ರಧಾನಿ ಸಿಂಗ್ ಅವರ ಧ್ಯೇಯವಾಕ್ಯವಾಗಿತ್ತು. ಅವ್ರು ಯಾವಾಗಲೂ ಅಷ್ಟೇ ತುಂಬ ಸಿಂಪಲ್ ಆಗಿದ್ದರು, ಹೆಚ್ಚಿಗೆ ಮಾತಾಡ್ತಾ ಇರಲಿಲ್ಲ. ವಿರೋಧ ಪಕ್ಷದವರು ಅವ್ರ ಮುಂದೆ ಕಿಡಿಕಾರಿದ್ರು ಕೂಡ ಅವರು ಹೆಚ್ಚಾಗಿ ಪ್ರತಿಕ್ರಿಯೆನೇ ಕೊಟ್ಟಂಥವರಲ್ಲ. ಈ ರೀತಿ ಒಂದು ವ್ಯಕ್ತಿತ್ವವನ್ನು ಸಿಂಗ್ ಅವರು ಅಳವಡಿಸ್ಕೊಂಡಿದ್ರು ಅಂತಲೇ ಹೇಳಬಹುದು. ನಿನ್ನೆ ವಯೋಸಹಜ ಕಾಯಿಲೆಯಿಂದ ನಮ್ಮನ್ನೆಲ್ಲರನ್ನೂ ಕೂಡ ಅಗಲಿ ಹೋಗಿದ್ದಾರೆ. ಇದು ರಾಜಕೀಯ ವಲಯಕ್ಕೆ ಬೇಸರದ ಸಂಗತಿಯಾಗಿದೆ. ಯಾಕಂದರೆ ನಾವು ರೀಸೆಂಟಾಗಿನೂ SM ಕೃಷ್ಣ ಅವ್ರನ್ನ ಕಳ್ಕೊಂಡಿದ್ವಿ. ಈಗ ಮತ್ತೆ ಮನಮೋಹನ್ ಸಿಂಗ್ರವ್ರನ್ನೂ ಕಳ್ಕೊಂಡಿದ್ದೀವಿ. ಅಂದರೆ ಕಾಂಗ್ರೆಸ್ ವಲಯಕ್ಕೂ ಕೂಡ ಬಹಳ ಬೇಸರವಾಗಿದೆ. ಯಾಕೆಂದರೆ ಇವತ್ತೊಂದು ಪ್ರೋಗ್ರಾಮ್ ಇತ್ತು, ಆ ಸಮಾವೇಶವನ್ನು ರದ್ದು ಮಾಡಿಬಿಟ್ಟಿದ್ದಾರೆ. ಕಾಂಗ್ರೆಸ್ನವರು ಬಹುದೊಡ್ಡ ಸಮಾವೇಶ ಇತ್ತು, ಅದನ್ನೇ ರದ್ದು ಮಾಡಿದ್ದಾರೆ. ಎಲ್ಲರೂ ಕೂಡ ಪಕ್ಷಾತೀತವಾಗಿ ಪಕ್ಷ ಭೇದವನ್ನು ಮರೆತು ಎಲ್ಲರೂ ಕೂಡ ಟ್ವಿಟರ್ ಮೂಲಕ ಸಂದೇಶವನ್ನು ರವಾನೆ ಮಾಡ್ತಿದ್ದಾರೆ. ಮನಮೋಹನ್ ಸಿಂಗ್ರವರ ವ್ಯಕ್ತಿತ್ವ ಹೇಗಿತ್ತು, ಮನಮೋಹನ್ ಸಿಂಗ್ರವರು ಹೇಗೆ ನಡ್ಕೊಳ್ತಾ ಇದ್ರು ಅಂತ. ಈಶ್ವರ್ ಖಂಡ್ರೆ ಅವರು ಒಂದು ಮಾತನ್ನು ಹೇಳ್ತಾರೆ, ನಾವು ಬೀದರ್ರಿಂದ ಒಂದಷ್ಟು ಜನ ಹೋಗಿದ್ವಿ ಅವ್ರನ್ನ ಮೀಟ್ ಮಾಡಲಿಕ್ಕೆ. ಆವಾಗ ನಮ್ಮನ್ನು ತುಂಬ ಚೆನ್ನಾಗಿ ನೋಡಿಕೊಂಡ್ರು ಅವರು. ಅವ್ರ ಆತಿಥ್ಯ ಸ್ವೀಕಾರ ಮಾಡಿದ್ದು ನಮಗೆ ಬಹಳ ಖುಷಿಯಾಯಿತು ಅಂತ ಹೇಳ್ತಾರೆ. ಹಾಗೆ CM ಸಿದ್ದರಾಮಯ್ಯನವರು ಕೂಡ ಒಂದು ಮಾತನ್ನು ಹೇಳ್ತಾರೆ, ನಾನು ಮೊದಲ ಬಾರಿಗೆ ಮುಖ್ಯಮಂತ್ರಿಯಾಗಿದ್ದಂತಹ ಸಂದರ್ಭದಲ್ಲಿ ಕೂಡ ಮಾಜಿ ಪ್ರಧಾನಿ
ಮನಮೋಹನ್ ಸಿಂಗ್ ಅವರು ಆವಾಗ ಪ್ರಧಾನಿ ಹುದ್ದೆಯಲ್ಲೇ ಇದ್ದರೂ ನಮಗೆಲ್ಲ ಅವರು ದಾರಿ ದೀಪವಿತ್ತ ಹಾಗೆ ಅಂತ ಹೇಳ್ತಾರೆ. ಸೊ ಇದನ್ನೆಲ್ಲದನ್ನು ಗಮನಿಸ್ಕೊಳ್ತಾ ಬಂದರೆ ಎಲ್ರಿಗೂ ಕೂಡ ಬಹಳ ಬೇಸರದ ಸಂಗತಿಯಾಗಿದೆ. ಯಾಕೆಂದರೆ ಒಳ್ಳೆಯ ರಾಜಕಾರಣಿಯಾಗಿದ್ದರು, ಒಳ್ಳೆಯ ಅರ್ಥಶಾಸ್ತ್ರಜ್ಞರಾಗಿದ್ದರು, ಒಳ್ಳೆಯ ಒಂದು ಲೀಡರ್ ಆಗಿದ್ದರು ಅವರು. ಇಂಥವರು ನಮ್ಮಿಂದ ಹೋಗಿರುವಂಥದ್ದು ಬಹುಶಃ ಎಲ್ರಿಗೂ ಕೂಡ ಬೇಜಾರವಾದಂತಹ ಬೇಸರದ ಸಂಗತಿಯಾಗಿದೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಈ ಸಂಚೆ ನ್ಯೂಸ್.